ಮುಳಬಾಗಿಲ ನಗರದಲ್ಲಿ ಜೆಡಿಎಸ್ ಮುಖಂಡರು, ಕೋಮಲ್ ನಿರ್ದೇಶಕರು, ರೈತರು ಹಾಗೂ ಕಾರ್ಯಕರ್ತರು ಒಂದೇ ವೇದಿಕೆಯಲ್ಲಿ ಸೇರಿ ಒಗ್ಗಟ್ಟಿನ ಸಂದೇಶ ಸಾರಿದ ವಿಶೇಷ ಕ್ಷಣಕ್ಕೆ ನಗರ ಸಾಕ್ಷಿಯಾಯಿತು. ನಂದಿನಿಯ ನಗು ರೈತರ ಹೆಮ್ಮೆ. ನಂದಿನಿಯ ನಗು ರೈತರ ಹೆಮ್ಮೆ. ನಂದಿನಿಯ ನಗು ರೈತರ ಹೆಮ್ಮೆ. ನಂದಿನಿಯ ನಗು ಮುಳಬಾಗಿಲು ನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ವಿಶಾಲ್ ಮಾರ್ಟ್ ಆವರಣದಲ್ಲಿ ನೂತನ ನಂದಿನಿ ಪಾರ್ಲರ್ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಅಮರಜ್ಯೋತಿ ಶಾಲೆಯ ಆವರಣದಲ್ಲಿ ಕೋಮಲ್ ನಿರ್ದೇಶಕರು ಹಾಗೂ ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ರೈತರು ಮತ್ತು ಕಾರ್ಯಕರ್ತರ ವಿಶೇಷ ಸಭೆ ನಡೆಯಿತು. ಸಭೆಯಲ್ಲಿ ಕೋಮಲ್ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್, ಬಿವಿ ಶಾಮೇಗೌಡ, ಜೆಡಿಎಸ್ ವಕ್ತಾರ ಎಂಎಸ್ ಶ್ರೀನಿವಾಸ ರೆಡ್ಡಿ, ಡಾಕ್ಟರ್ ಪ್ರಕಾಶ್, ಗೊಲ್ಲಳ್ಳಿ ಪ್ರಭಾಕರ್, ವಸಂತ್ ಬಾಬು, ನರಸಿಂಹರೆಡ್ಡಿ, ಪ್ರತಾಪ್, ಹಿರಿಯ ಮುಖಂಡ ವೆಂಕಟರಮಣ ಸೇರಿದಂತೆ ಹಲವಾರು ಮುಖಂಡರು, ರೈತರು ಹಾಗೂ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು. ಸಭೆಯ ನಂತರ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಒಟ್ಟಾಗಿ ನಗರದ ವಿಶಾಲ್ ಮಾರ್ಟ್ ಆವರಣದಲ್ಲಿರುವ ನೂತನ ಕೋಮಲ್ ನಂದಿನಿ ಪಾರ್ಲರ್ಗೆ ತೆರಳಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡರು. ನಂದಿನಿಯ ನಗು ರೈತರ ಹೆಮ್ಮೆ. ನಂದಿನಿ ಬಂತು ಸಂತಸದ ಹೊತ್ತು, ಮುಳಬಾಗಿಲು ಇಂದು ಸಂಭ್ರಮದ ಕ್ಷಣವು, ರೈತನ ಹಾಲಿಗೆ ಸಿಕ್ಕಿತು ಗೌರವ. ಕೋಮಲ್ ಹೆಜ್ಜೆಗೆ ಜನರ ಅಭಿನಂದನ. ಒಗ್ಗಟ್ಟಿನ ದಾರಿಯಲ್ಲಿ ನಾಯಕರು ನಡೆದರು, ರೈತರ ಕನಸುಗಳಿಗೆ ಬೆಳಕಾಗಿ ನಿಂತರು. ನಂದಿನಿಯ ಸುವಾಸನೆ ಮನೆ ಮನೆ ತಲುಪಲಿ, ಶ್ರಮದ ಪ್ರತಿಫಲ ಎಲ್ಲರಿಗೂ ಸಿಗಲಿ. ಟೇಪ್ ಕಟ್ ಮಾಡಿದ ಶುಭ ಕ್ಷಣ ಇಂದು, ಜನಮನ ಗೆದ್ದಿತು ಸೇವೆಯ ಬಿಂದು. ರೈತನೇ ದೇಶದ ಜೀವನಾಡಿ ಎಂದು ನಂದಿನಿ ಹೆಸರಲ್ಲಿ ಮೊಳಗಿತು ನಾದವು. ಹಾಲಿನ ಹನಿ ರೈತನ ಬೆವರು, ಅದರಲ್ಲಿದೆ ಬದುಕಿನ ಸುಗಂಧವು. ಕೋಮುಲ್ ಬೆಳೆಯಲಿ, ನಂದಿನಿ ಅರಳಲಿ, ಮುಳಬಾಗಿಲು ಹೆಮ್ಮೆ ಇನ್ನಷ್ಟು ಹೆಚ್ಚಲಿ. ನಂದಿನಿ ನಮ್ಮ ಹೆಮ್ಮೆ, ನಂದಿನಿ ರೈತನ ಶ್ರಮದ ವಿಜಯ ಗೀತೆ ನಂದಿನಿ. ಒಗ್ಗಟ್ಟಿನ ಹೆಜ್ಜೆ ಅಭಿವೃದ್ಧಿಯ ದಾರಿ, ಮುಳಬಾಗಿಲು ಮೊಳಗಲಿ ಜಯದ ಕಹಳೆ. ಮುಖಂಡರು ಜಂಟಿಯಾಗಿ ಟೇಪ್ ಕಟ್ ಮಾಡುವ ಮೂಲಕ ನೂತನ ನಂದಿನಿ ಪಾರ್ಲರ್ಗೆ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು ಮತ್ತು ಕೋಮಲ್ ನಿರ್ದೇಶಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಒಗ್ಗಟ್ಟಿನ ಸಂದೇಶ ಸಾರಿದ ದೃಶ್ಯ ಗಮನ ಸೆಳೆಯಿತು. ರೈತರು ಹಾಗೂ ಕಾರ್ಯಕರ್ತರು ಗಣನೀಯ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಮುಳಬಾಗಿಲಿನ ರಾಜಕೀಯ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳ ಇಂತಹ ನಿಖರ ಸುದ್ದಿಗಳಾಗಿ ಮೂಡಲ್ಕಿರಿನ ಸುದ್ದಿವಾಹಿನಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.